ರೆಬೆಲ್ ಲೀಡರ್ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ. ಬಿಜೆಪಿ ವರಿಷ್ಠರ ಎಚ್ಚರಿಕೆಗೆ ಯತ್ನಾಳ್ ಟೀಮ್ ತಂಡ ಹೊಡೆದಂಗೆ ಕಾಣಿಸ್ತಾ ಇದೆ. ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂತು ಮಾತಾಡಿ ಅಂತ ಯತ್ನಾಳ್ಗೆ ವಾರ್ನಿಂಗ್ ಮಾಡಿದ್ದಾರೆ. ಯತ್ನಾಳ್ ಅಂಡ್ ಟೀಮ್ಗೆ ಓಂ ಪಾಠಕ್ ನಿರ್ದೇಶನ ಮಾಡಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟ ಮಾಡಿ, ಪಕ್ಷದ ವಿರುದ್ಧ ಹಾರಾಟ ಬಿಡಿ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ಸದ್ಯಕ್ಕೆ ತಡೆ ಇಲ್ಲ, ಆದರೆ ಪಕ್ಷದ ವಿರುದ್ಧ ಮಾತಾಡದಂತೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಮಾತನಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶಿಸ್ತು ಕ್ರಮ ಬಿಟ್ಟು ಸಂಧಾನಕ್ಕೆ ಮುಂದಾಯ್ತಾ ಹಾಗಾದ್ರೆ ಹೈಕಮಾಂಡ್? ಇದು ಈಗಿರುವಂತ ಪ್ರಶ್ನೆ. ಶಿಸ್ತು ಕ್ರಮ ಆಗುತ್ತೆ ಅಥವಾ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತೆ ಪಕ್ಷದಿಂದ ಅಂತಾನೆ ಹೇಳಲಾಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಸಾಕಷ್ಟು ನಾಯಕರು, ಎಲ್ಲ ಬಿಜೆಪಿಯ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬಂದು ಯತ್ನಾಳ್ ಅವರ ವಿರುದ್ಧ ಹರಿಹಾಯ್ದಿದ್ರು. ಜೊತೆಗೆ ಅವರಿಂದ ನಮಗೆ ಮುಜುಗರ ಉಂಟಾಗ್ತಾ ಇದೆ, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಎಲ್ಲಾ ನಾಯಕರುಗಳು ಕೂಡ ಒಟ್ಟಾರೆಯಾಗಿ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ರು ಮತ್ತು ಯತ್ನಾಳ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ನೋಡಿದ್ರೆ ಹೈಕಮಾಂಡ್ ನಾಯಕರು ಕೇವಲ ಈ ಒಂದು ಅಸಮಾಧಾನವನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಮತ್ತು ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಈ ರೀತಿಯ ಮಾಡೋದಲ್ಲ, ನೀವು ಹಿರಿಯ ನಾಯಕರಾಗಿ ನೀವು ನಿಮ್ಮ ಘನತೆಗೆ ತಕ್ಕಂತೆ ನಡ್ಕೊಳ್ಳಿ ಮತ್ತು ಮೀಡಿಯಾ ಮುಂದೆ ಮಾತನಾಡೋದಕ್ಕೆ ಹೋಗಬೇಡಿ. ಎಲ್ಲೋ ಒಂದ್ ಕಡೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಪಕ್ಷದ ಚೌಕಟ್ಟಿನ ಒಳಗಡೆ ನಿಮ್ಮದೇನೇ ಅಸಮಾಧಾನ ಇದ್ರೂ ಕೂಡ ಪಕ್ಷದ ಚೌಕಟ್ಟಿನ ಒಳಗಡೆ ನೀವು ಚರ್ಚೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇಲ್ಲಿ ತಿಳಿ ಹೇಳಿ ಕಳಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಒಂದ್ ಕಡೆ ಈಗ ವಕ್ಫ್ ಹೋರಾಟ ಕೂಡ ಇದೆ. ವಕ್ಫ್ ಹೋರಾಟ ಎರಡು ಬಣಗಳಾಗಿ ಮಾರ್ಪಟ್ಟಿದ್ದಾವೆ. ಬಿಜೆಪಿಯಲ್ಲೇ ಒಂದು ಯತ್ನಾಳ್ ಬಣ, ಮತ್ತೊಂದು BY ವಿಜಯೇಂದ್ರ ಅವರ ಬಣ. ಅದರಲ್ಲೂ BY ವಿಜಯೇಂದ್ರ ಅವರು ಕೂಡ ಅಧಿಕೃತವಾಗಿ 3 ತಂಡಗಳನ್ನ ರಚನೆ ಮಾಡಿದ್ದಾರೆ. ಒಂದು ಛಲವಾದಿ ನಾರಾಯಣ ಸ್ವಾಮಿ ಅವರು ನೇತೃತ್ವದಲ್ಲಿ ಒಂದು ತಂಡ ಇದೆ, ಮತ್ತೊಂದು ಸ್ವತಃ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ, ಇದರ ಜೊತೆಗೆ ವಿಪಕ್ಷ ನಾಯಕ R ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ, ಹೀಗೆ 3 ತಂಡಗಳನ್ನ ರಚನೆ ಮಾಡಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ತಯಾರಿಸುವ ಸಲುವಾಗಿ ಇಲ್ಲಿ 3 ತಂಡಗಳನ್ನ ಮಾಡಿರುವುದು. ಆದ್ರೆ ಇದರಲ್ಲಿ ಒಂದು ತಂಡದಲ್ಲಿ ಯತ್ನಾಳ್ ಇದ್ದಾರೆ, ಮತ್ತೊಂದು ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವು. ಮತ್ತು ಪದೇ ಪದೇ ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಪದೇ ಪದೇ ಭ್ರಷ್ಟಾಚಾರ ಅಂತಾರೆ, ಅಪ್ಪ ಮಗ ಅಂತಾರೆ. ಈ ನಿಟ್ಟಿನಲ್ಲಿ ಹೇಳಿಕೆ ಕೊಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಉಂಟಾಗ್ತಾ ಇದೆ. ಮತ್ತು ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಅವರು ನಮ್ಮ ನಾಯಕ ಅಂತ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ ಪದೇ ಪದೇ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳನ್ನ ನೀವು ಕೊಡೋದಕ್ಕೂ ಹೋಗಬೇಡಿ. ಏನೇ ಸಮಸ್ಯೆ ಇದ್ರೂ ಕೂಡ ಪಕ್ಷದ ಚೌಕಟ್ಟಿನ ಒಳಗಡೆ ಚರ್ಚೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಬಿಜೆಪಿ ವರಿಷ್ಠರು ಯತ್ನಾಳ್ ಅವರಿಗೆ ತಿಳಿ ಹೇಳಿದ್ದಾರೆ ಮತ್ತು ಇದೇ ಕೊನೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಜೊತೆಗೆ ಇವರನ್ನ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಸಹಜವಾಗಿ ಬಿಜೆಪಿಯಲ್ಲಿ ನಿರೀಕ್ಷೆ ಆಗಿರಬಹುದು ಅಂತಾನೆ ಹೇಳಲಾಗ್ತಾ ಇದೆ. ರೆಬೆಲ್ ಲೀಡರ್ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ. ಬಿಜೆಪಿ ವರಿಷ್ಠರ ಎಚ್ಚರಿಕೆಗೆ ಯತ್ನಾಳ್ ಟೀಮ್ ತಂಡ ಹೊಡೆದಂಗೆ ಕಾಣಿಸ್ತಾ ಇದೆ. ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ.